ಕೋರ್ಸ್ ಬಾಕಿ ಇದೆ ಸರ್. ಸೊ ಅದು 96% ತನಕ ಪೇಮೆಂಟ್ ಮಾಡಿದೆ ಸರ್. ಸೊ ಇದು ನಾರಂಜ ಇನ್ನೂ 3 ಎಲ್ಲ ಕ್ಲಿಯರ್ ಆಗಿದೆ ಸರ್. 100% ಕ್ಲಿಯರ್ ಆಗಿದ್ದಾವೆ 3 100% ಸರ್. BKSK ಆಗಿಲ್ಲ. BKSK ಹೈವೇ ಅದು BKSK 96% ಇನ್ನು 7 ಕೋಟಿ ಬಾಕಿ ಇದೆ. ಎಷ್ಟೇ ಇರಲಿ ಅದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು 2 ಶೆಡ್ ಅಲ್ಲಿ ಶಾಪ್ದಲ್ಲಿ ಕಡಿಲಿ ನೋ ಇಶ್ಯೂ. ವಿತೌಟ್ ಪರ್ಮಿಷನ್ ಖಾಲಿ ಶೆಡ್ ಅಲ್ಲಿ ಕಡಿತಂದ್ರೆ ಇವನು ಪೊಲೀಸ್ ಇಲಾಖೆ ದೂರು ಕೊಟ್ಟರೆ ನಾನು ನಿಯಮಗಳು ಕಾನೂನುಗಳು ಮಾಡಿದ್ದಿದೆ. ನೀವು DC ಅವರಿಗೆ ಮತ್ತೆ SP ಅವರಿಗೆ ವಿಸಿಟ್ ಮಾಡಿರೋ ಅವ್ರಿಗೆ ಮಾಹಿತಿ ಬಂದಿದೆ, ಹೇಳಿದೆ ನಮಗೆ. ಜಿಲ್ಲಾಡಳಿತಕ್ಕೆ ಅವ್ರ ಗಮನಕ್ಕೆ ತಂದು ಕಾನೂನು ರೀತಿಯ ಅದಕ್ಕೆ ಹೋಗಿದ್ದಾರೆ ಅವ್ರ ಹತ್ರ ಕಂಪ್ಲೇಂಟ್ ಬಂದಿದೆ, ವಿಸಿಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಬಂದ್ರೆ ವಿಸಿಟ್ ಮಾಡಿ ಜಿಲ್ಲಾಧಿಕಾರಿ ಅವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರು ಗಮನಕ್ಕೆ ತಂದು. ಓಕೆ, ಥ್ಯಾಂಕ್ ಯು ಸರ್. ಸಾಮಾಜಿಕ ಅರಣ್ಯ ಇಲಾಖೆ 419 ಲಕ್ಷದ ಎದರಿ ಕೊಟ್ಟರಿ ಲಾಸ್ಟ್ ಇಯರ್ ಅದು ಪಟ್ಟಿ ಎಲ್ಲಾ ಶಾಸಕರಿಗೆ ಒದಗಿಸ್ರಿ. ಮತ್ತೆ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಕೇಂದ್ರದಿಂದ ಇದೆಲ್ಲ ಉತ್ತೇಜನ ಕೊಡ್ಲಿಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮೋಸ್ಟ್ಲಿ ಅರ್ಧ ಆಯ್ತಿರ್ಬೇಕಲ್ಲ. ಹೌದು ಸರ್, ಹೌದು. ಅದಕ್ಕೆ ಉತ್ತೇಜನ ಪಡ್ಲಿಕ್ಕೆ ಏನೇನು ಮಾಡಿರಿ? ಅಡ್ವರ್ಟೈಸ್ಮೆಂಟ್ 3 ಸಾಲಕ್ಕೆ ಅಷ್ಟೇ ಸರ್. ಆಮೇಲೆ 23, 24, 25 ಅದರ ಬಗ್ಗೆ ಏನು ನಾವು ರಾಜ್ಯ ಸರ್ಕಾರದಿಂದ ಯಾವ್ದಾರ 1 ಪ್ರಾಡಕ್ಟ್ 1 ಡಿಸ್ಟ್ರಿಕ್ಟ್ ಬಂದಿದೆ ಅಂತ ಯೋಜನೆ ಯಾವಿಲ್ಲ ದುಡ್ಡು ಬಂದಿಲ್ಲ ಸರ್. ಇಲ್ಲಪ್ಪ, ಆರ್ಡರ್ ಆಗಿ ಸ್ಪ್ರಿಂಕ್ಲರ್ ಎಲ್ಲರಿಗೆ ಸಿಕ್ಕಿರ್ಬೇಕಲ್ಲ. ಈ ವರ್ಷ ಸ್ಪ್ರಿಂಕ್ಲರ್ ಬೇಡಿಕೆ ಎಷ್ಟಿದೆ ಸರ್? ಈ ವರ್ಷ 10,000 ಹಾಕೊಂಡಿವಿ ಸರ್. ಲಾಸ್ಟ್ ಟೈಮ್ ಏನು ಬಂದಿತ್ತು ಸರ್ 21 crore ಇತ್ತು, ಸೇಮ್ ಹಾಕೊಂಡಿವಿ ಸರ್. ಲಾಸ್ಟ್ ಟೈಮ್ ಪ್ರಕಾರ ನೀವು ಪ್ರಸ್ತಾವನೆ ಕಳಿಸಿ. ಎಸ್ ಸರ್. TSP 1.36 ಸರ್. ಎಲ್ಲಾ ಕಾರ್ಯಕ್ರಮದ ಹೆಸರುಗಳು ಬಂದೇ ಇಲ್ಲ ಸರ್. ಅದರ ಕೇಂದ್ರ ವಲಯ, ರಾಜ್ಯ ಅದು ಫಾರ್ಮ್ಯಾಟ್ ಅಲ್ಲಿ ಅದೇ ತರ ಇದೆ ಸರ್. ಜಿಲ್ಲಾ ವಲಯ, ಕೇಂದ್ರ ವಲಯ ಮತ್ತು ರಾಜ್ಯ ವಲಯ ಸೇರ್ಸ್ ಮಾಡ್ತೀವಿ ಸರ್. ಹೌದು, ಏನೇನು ಕಾರ್ಯಕ್ರಮಗಳಿದೆ ಅದು ಕಂಪ್ಲೀಟ್ ಡೀಟೇಲ್ ಬರಬೇಕಾಗಿತ್ತಲ್ಲ. ಎಸ್ ಸರ್. ಬಂದೇ ಇಲ್ಲ. ಸ್ಕೀಮ್ ವೈಸ್ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಸರ್. ನನಗೆ ಪ್ರೋಗ್ರಾಮ್ ಕಮ್ಯುನಿಕೇಟ್ ಆದ್ಮೇಲೆ ನಿಮ್ದು ಅದು ನಡೀತಾ ಇದೆ ಅಲ್ಲ ಸರ್. ನಾವು ಹಳೆ ರೈತರ ಪೊಲಕ್ ಬಳ್ಳಿ ರೀಸೆಂಟ್ ಇದೆ. ಉಡಬಾಳ್ 2023 ಜಾನ್ ರಿಜೆಕ್ಟ್ ಆಗಿದೆ. ಏನಾಗಿದೆ ತಹಶೀಲ್ದಾರ್ ಮಾಹಿತಿ ಇದೆಯಾ? ಅಗ್ರಿಕಲ್ಚರ್ ಆಫೀಸರ್ ಇಷ್ಟು ಡಿಲೇ ಆಗ್ಬಾರ್ದಲ್ಲ. ಅದು ಮಾತಾಡಿ ಕ್ಲಿಯರ್ ಮಾಡಿಸಿ ವ್ಯವಸ್ಥೆ ಮಾಡಿ. ಹೇಳಿ ನೆಕ್ಸ್ಟ್ ಹೇಳಿ ಸರ್. ನಮ್ಗೆ ಈ ಸಲ ತೊಗರಿ ಏರಿಯಾ ಜಾಸ್ತಿ ಆಗ್ತಾ ಇದೆ, ಸೋಯಾಬೀನ್ ಏರಿಯಾ ಕಡಿಮೆ ಆಗ್ತಾ ಇದೆ ಸರ್. ಸುಮಾರಾಗಿ ಒಂದು 50,000 ತಗೊಂಡಾಗ ಅದು ರೆವಿನ್ಯೂ ಅಷ್ಟೊಂದಿಲ್ಲ ಉಡಬಾರ್ದಲ್ಲಿ. PD ಅವರು ಬೇರೆ ಒಂದು ದೇಶ ಕೂಕ್ಲನ್ ಗುಲ್ಬರ್ಲಿಂತ ಮಾಡಿಸ್ತಾರೆ. ನಾನು ನಿನ್ನೆ ಒಂದು 2 ತಾಸು ತೆಗೆದಿದ್ದೆ. MI ಅಧಿಕಾರಿ ಕೂಡ ಕರೆಸಿದ್ದೆ. ಮತ್ತು ಹೊಲ ಎಲ್ಲ ಅಲ್ಲೆಲ್ಲ ಹಾಳಾಗಿದೆ. ಅದು ಕೂಡ ಅವ್ರಿಗೆ ಕೂಡ ಪರಿಹಾರ ಇದೇ ರೀತಿಯಲ್ಲಿ ಅಂದರೆ ಆದಷ್ಟು ಬಸವಕಲ್ಯಾಣದಷ್ಟು ಹಾಳಾಗಿಲ್ಲ, 30% ಹಾಳಾಗಿದೆ. 20 ಲಿಸ್ಟ್ ಕೊಟ್ಟಿದ್ದಾರೆ DC ಅವರಿಗೆ. ಇಲ್ಲಪ್ಪ, 1 ಮನೆ 2,500 ಹಾಕಿದೆ. ಪ್ರವಾಹದಲ್ಲಿ 50,000 ಇದೆ ಸರ್. ಅವೆಲ್ಲ 10,000 20,000 ಯಾವಾಗ ನಿರ್ಮಾಣ ಆಗಿದಾವೆ? ಯಾವಾಗ ನಿರ್ಮಾಣ ಆಯ್ತು? ವಿನ್ಯಾಸ ಯಾವಾಗ ಮಾಡಿದ್ದೀರಿ? ನಿಮ್ ಡಿಸೈನ್ ಅಲ್ಲಿ ಫಾಲ್ಟ್ ಇದೆಯಾ ಅಥವಾ ಸಡನ್ಲಿ ಮಳೆ? ಮೊದಲನೇ ನಾವು ಏನು ನೀರು ಇದ್ದಿಲ್ಲ ಸರ್. ಸಾಲ ಸಡನ್ 5 ಗಂಟೆ ಮಾಡಿದ್ರೆ ಕಟ್ಟೂರು ಕೆರೆ ಅಥವಾ ಈಗೇನ್ ಇದ್ದಿದ್ದ ಕೆರೆ ಎಕ್ಸಿಸ್ಟಿಂಗ್ ಇದೆ ಒಂದು ಕೆರೆ, ಅದು ಮತ್ತೆ ಮಳೆ ಬಂತು ಅಂದ್ರೆ ಮತ್ತೆ ಒಡೆಯುವಂತ ಪರಿಸ್ಥಿತಿ ಇದೆ ಅಂತ ಗ್ರಾಮಸ್ಥರು ಹೇಳ್ತಾರೆ. ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಪರಿಕೆದಲ್ಲಿ. ಅದ್ರ ಜೊತೆ ಬೇರೆ ಕೆರೆಗಳನ್ನು ಅದು ಬೇರೆ ಕೆರೆ ಒಡೆಯೋ ಡಿಪೆಂಡ್ ಮಾಡಿದ್ದೀವಿ ಸರ್. ನೀವು MI ಎಕ್ಸಿಬಿಟ್ ಹೌದು ನೀವು ಎಕ್ಸಿಬಿಟ್